ಬಿಗ್ ಬಾಸ್ ಸೀಸನ್ 11ರ ಯುವರಾಣಿ ಅಂತಾನೆ ಫೇಮಸ್ ಆಗಿರುವಂತಹ ಮೋಕ್ಷಿತಾ ಪೈ ಅವರ ಒಂದು ಫೋಟೋಗಳು ವೈರಲ್ ಆಗ್ತಾ ಇದೆ. ಮೋಕ್ಷಿತಾ ಪೈ ಅವರು ಯಾವುದೇ ರೀತಿಯಾದಂತಹ ಅವಕಾಶಗಳಿಲ್ಲದೆ ದೇವಸ್ಥಾನದಲ್ಲಿ ಮದುವೆ ಆದ್ರ ತನ್ನ ಹುಡುಗನ ಜೊತೆಗೆ ದೇವಸ್ಥಾನದಲ್ಲಿ ತಾಳಿಯನ್ನು ಕಟ್ಸ್ಕೊಂಡಿರುವಂತಹ ಹಲವಾರು ಫೋಟೋಗಳು ವೈರಲ್ ಆಗಿದ್ದಾವೆ. ಎಲ್ಲ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಅದೇ ಫೋಟೋ ಈಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಅದರ ಸತ್ಯತೆ ಏನು ಹಾಗೂ ಅದೇನು ಅಂತ ಹೇಳಿ ನೋಡ್ಕೊತಾ ಹೋಗೋಣ. ಮೋಕ್ಷಿತಾ ಪೈ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ನಂತರ ಹಲವಾರು ಫ್ಯಾನ್ ಪೇಜ್ಗಳು ಹುಟ್ಕೊಂಡ್ರು. ಯಾಕಂದರೆ ಬಿಗ್ ಬಾಸ್ ಮನೆಯಲ್ಲಿ ಆ ರೀತಿಯಾದಂತಹ ಆಟವನ್ನು ಮೋಕ್ಷಿತಾ ಅವರು ಆಡಿದ್ರು. ಹಲವಾರು ರೀತಿಯಾದಂತಹ ಕಾಂಟ್ರವರ್ಸಿಗೂ ಕೂಡ ಇವರು ಸಿಗಾಕೊಂಡಿದ್ರು. ಹೊರಗಡೆ ಬಂದ ಮೇಲೆ ಎಲ್ಲದಕ್ಕೂ ಕ್ಲಾರಿಟಿಯನ್ನು ಕೊಟ್ಟರು. ಜೊತೆಗೆ ಅವರದೇ ಆದಂತಹ ಹಲವಾರು ಒಂದು ನೋಟಿಸ್ಗಳನ್ನು ಕಳಿಸಿ ಯಾರ್ಯಾರು ಫೇಕ್ ವಿಡಿಯೋಗಳನ್ನು ಮಾಡಿಸಿದ್ರು ಅದನ್ನು ತೆಗೆಸುವಂಥ ಕೆಲಸವನ್ನು ಕೂಡ ಅವರು ಮಾಡಿದರು. ಸೊ ಅದಾದ ನಂತರ ಎಲ್ಲೂ ಕೂಡ ಕಾಣಿಸ್ಕೊಂಡೇ ಇರುವಂತಹ ಮೋಕ್ಷಿತಾ ಅವರು ಕೇವಲ ಶಿಶಿರ್ ಹಾಗೂ ಐಶ್ವರ್ಯ ಅವರ ಜೊತೆಗೆ ಕಾಣಿಸ್ಕೋತಾ ಇದ್ರು. ಯಾಕೆ ಇವ್ರಿಗೆ ಯಾವುದೇ ರೀತಿಯಾದಂತಹ ಚಾನ್ಸ್ಗಳು ಸಿಗ್ತಾ ಇಲ್ಲ ಅಂತ ಹೇಳಿ ಅವರ ಅಭಿಮಾನಿಗಳು ಬೇಸರವನ್ನು ವ್ಯಕ್ತಪಡಿಸ್ತಿದ್ರು. ಯಾಕಂತ ಹೇಳಿದರೆ ಮೋಕ್ಷಿತಾ ಅವರು ಹಲವಾರು ಸೀರಿಯಲ್ಗಳಿಂದ ಜನಗಳಿಗೆ ಪರಿಚಿತ ಆದವರು, ಇವರಿಗೆ ಯಾಕೆ ಸಿನಿಮಾಗಳು ಸಿಗ್ತಿಲ್ಲ, ಸೀರಿಯಲ್ಗಳು ಸಿಗ್ತಿಲ್ಲ ಅನ್ನೋ ಒಂದು ಗ್ಯಾಪಲ್ಲೇ ಮೋಕ್ಷಿತಾ ಪೈ ಅವರು ಒಂದು ಶಾರ್ಟ್ ಮೂವಿಯನ್ನು ಬಿಡ್ತಾರೆ. ಅದರಲ್ಲಿ ಕ್ರುಡಿಯ ಆ್ಯಕ್ಟಿಂಗನ್ನು ಮಾಡಿದಂತಹ ಒಂದು ಸಿಚುವೇಶನನ್ನು ನೋಡಿಕೊಂಡು ಎಲ್ರಿಗೂ ಕೂಡ ಇವರ ಆ್ಯಕ್ಟಿಂಗ್ ಫಿದಾಗಿ ಹೋಗ್ತಾರೆ. ಮೋಕ್ಷಿತಾ ಯಾಕೆ ಸಿನಿಮಾವನ್ನು ಮಾಡಬಾರ್ದು ಅಂತ ಹೇಳಿ ಕಾಯ್ತಾ ಇರ್ತಾರೆ. ತನ್ನ ಅಭಿಮಾನಿಗಳು ಕೂಡ ರಿಕ್ವೆಸ್ಟ್ ಅನ್ನ ಮಾಡ್ತಿರ್ತಾರೆ ಮೋಕ್ಷಿತಾ ಒಂದು ಸಿನಿಮಾವನ್ನ ಮಾಡಬೇಕು ಅಂತ ಹೇಳಿ. ಮೋಕ್ಷಿತಾ ಅಂದ್ರೆ ಒಂದು ನೀಟ್ನೆಸ್ಸು, ಆಕ್ಟಿಂಗ್ ಅಲ್ಲಿ ಪರ್ಫೆಕ್ಷನ್ನು ಅಂತ ಹೇಳಿ ಹೇಳ್ತಾರೆ. ಆದರೆ ಸೈಲೆಂಟ್ ಆಗಿ ಮೋಕ್ಷಿತಾ ಅವರು ಒಂದು ಸಿನಿಮಾವನ್ನ ಮುಗಿಸೇ ಬಿಟ್ಟಿದ್ದಾರೆ. ಸೊ ಹಲವಾರು ರೀತಿಯಾದಂತಹ ಫೋಟೋಗಳಿಗೆ ವೈರಲ್ ಆಗ್ತಿದೆ. ಮೋಕ್ಷಿತಾ ಅವರು ಮದುವೆ ಆಗೋಗಿದ್ದಾರಾ, ಮೋಕ್ಷಿತಾ ಅವರು ದೇವಸ್ಥಾನದಲ್ಲಿ ತಾಳಿ ಕಟ್ಸ್ಕೊಂಡ್ಬಿಟ್ಟಿದ್ದಾರೆ, ಮೋಕ್ಷಿತಾ ಹಾಗೂ ಅವರ ಲವ್ ಸ್ಟೋರಿ ಈಗ ಮದುವೆ ಮುಖಾಂತರ ಮುಗ್ದೋಗಿದೆ, ಯಾರಿಗೂ ತಿಳಿದೆ ದೇವಸ್ಥಾನದಲ್ಲಿ ಮದುವೆ ಆಗಿದ್ದಾರೆ ಅಂತ ಹೇಳಿ ಹಲವಾರು ಫೋಟೋಗಳು ವೈರಲ್ ಆಗ್ತಾ ಇದೆ. ಇದೆಲ್ಲೂ ಕೂಡ ಸುಳ್ಳು. ಯಾಕಂತ ಹೇಳಿದರೆ ಮೋಕ್ಷಿತಾ ಅವರು ತನ್ನ ಸಿನಿಮಾ ಮೊದಲ ನಾಯಕ ನಟಿಯಾಗಿ ನಟಿಸ್ತಿರುವಂತಹ ಮೊದಲ ಸಿನಿಮಾ ಮಿಡ್ಲ್ ಕ್ಲಾಸ್ ರಾಮಾಯಣ ಅನ್ನೋ ಒಂದು ಸಿನಿಮಾದ ಪ್ರಮೋಷನ್ಗೋಸ್ಕರ ಎಲ್ಲ ಕಡೆ ಓಡಾಡ್ತಾ ಇದ್ದಾರೆ. ಆ ಒಂದು ಸಿನಿಮಾದ ಪ್ರಮೋಷನ್ಗೋಸ್ಕರ ಮಂಡ್ಯ ಜಿಲ್ಲೆಗೆ ಹೋಗಿರ್ತಾರೆ. ಅಲ್ಲಿ ಒಂದು ಶಿವನ ದೇವಸ್ಥಾನದಲ್ಲಿ ಆ ಸಿನಿಮಾ ಒಂದು ಸಕ್ಸಸ್ ಕಾಣಲಿ, ಒಳ್ಳೆಯ ಒಂದು ಬೆಳವಣಿಗೆ ಹೊಂದಲಿ ಅಂತ ಹೇಳಿ ನಾಯಕ ನಟ ಹಾಗೂ ನಟಿ ಇಬ್ಬರು ಸೇರಿಕೊಂಡು ಒಂದು ಪೂಜೆಯನ್ನು ಮಾಡಿಸ್ತಾರೆ. ಆ ಸಮಯದಲ್ಲಿ ಹಾರವನ್ನು ಬದಿಸ್ಕೊಂಡಿರ್ತಾರೆ. ಆಗ ಪೂಜಾರಿ ಅವರು ಒಂದು ಪೂಜೆಯನ್ನು ಮಾಡ್ತಾರೆ. ಅದನ್ನು ಎಲ್ಲರೂ ಕೂಡ ತಮ್ಮ ಫೋಟೋಗಳಲ್ಲಿ, ವಿಡಿಯೋಗಳಲ್ಲಿ ಟ್ಯಾಗ್ಲೈನ್ ಹಾಕ್ಬಿಟ್ಟು ಮೋಕ್ಷಿತಾ ಅವರು ಮದುವೆ ಆಗಿದ್ದಾರೆ ಅಂತ ಹೇಳಿ ಹಲವಾರು ಕಡೆ ವೈರಲ್ಗಳನ್ನು ಮಾಡ್ತಿದ್ದಾರೆ. ಇದೆಲ್ಲ ಕೂಡ ಸಿನಿಮಾದ ಒಂದು ಪ್ರಮೋಷನ್ ಗಿಮಿಕ್ ಅಷ್ಟೇ ಹೊರತು ಇನ್ಯಾವುದೇ ರೀತಿಯಾದಂತಹ ಮದುವೆಗಳನ್ನು ಆಗಿಲ್ಲ. ಮೋಕ್ಷಿತಾ ಅವರು ಅವರಿಗೆ ಗೊತ್ತಿರುವಂತೆ ಅವರ ತಾಯಿಯ ಜೊತೆಗೆ, ಅವರ ತಮ್ಮನ ಜೊತೆಗೆ ಚಾಮುಂಡಿ ಬೆಟ್ಟಕ್ಕೂ ಕೂಡ ಹೋಗಿದ್ರು ತಮ್ಮ ಸಿನಿಮಾದ ಒಂದು ಪ್ರಮೋಷನ್ಗೋಸ್ಕರ. ಹಾಗೆ ಮಂಡ್ಯವಲ್ಲಕ್ಕೂ ಹೋಗಿದ್ರು. ಹಲವಾರು ರೀತಿಯಾದ ಪ್ರಮೋಷನ್ ಗಿಮಿಕ್ಗಳನ್ನು ಮಾಡ್ತಿದ್ದಾರೆ. ತನ್ನ ಸಿನಿಮಾ ಗೆಲ್ಲಿ ಅಂತ ಹೇಳಿ ಹಲವಾರು ಕಡೆ ಶ್ರದ್ಧೆ ಇಟ್ಟು ಕೆಲಸವನ್ನು ಮಾಡ್ತಿದ್ದಾರೆ. ಹೀಗೆ ಕನ್ನಡದ ನಟಿಯರಿಗೆ ಹಲವಾರು ಅವಕಾಶಗಳು ಸಿಗಲಿ, ಕನ್ನಡದ ಸಿನಿಮಾಗಳು ಅದ್ಭುತವಾಗಿ ಓಡಲಿ ಅಂತ ಹೇಳಿ ಕೇಳ್ಕೊತೀವಿ. ಸೊ ಮೋಕ್ಷಿತಾ ಅವ್ರ ಬಗ್ಗೆ ನಿಮಗೆ ಏನಿಸುತ್ತೆ, ಅವರ ಬಗ್ಗೆ ಇಂಟ್ರೆಸ್ಟಿಂಗ್ ಮಾಹಿತಿಗಳು ಗೊತ್ತಿದ್ರೆ ದಯವಿಟ್ಟು ಒಂದು ವಿಡಿಯೋ ಕೆಳಗೆ ಕಮೆಂಟನ್ನು ಮಾಡಿ, ಈ ವಿಡಿಯೋಗೊಂದು ಲೈಕ್ ಮಾಡಿ. ಥ್ಯಾಂಕ್ ಯು.